40% ಕಮಿಷನ್ ಆರೋಪದ ವಿಚಾರವಾಗಿ ನಿರಾಧಾರಂತ ಲೋಕಾಯುಕ್ತ ಕ್ಲೀನ್ ಚಿಟ್ ನೀಡುವ ವಿಚಾರವಾಗಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 40% ನಿರಾಧಾರ ಆದರೆ ಪುನಃ ಆಯೋಗ ಕ್ರಮಕ್ಕೆ ಯಾಕೆ ಸೂಚಿಸಿದೆ ಅನ್ನುವ ಮುಖಾಂತರವಾಗಿ ಈಗ ಇದೇ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. 300 ರೂಪಾಯಿ ಕಿಟ್ಗೆ 2000 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದಾರೆ. ಅದು 40% ಸರ್ಕಾರ ಅಲ್ಲ, 400% ಸರ್ಕಾರ. ಒಂದು ಕೇಸ್ನಲ್ಲಿ ಎಫ್ಐಆರ್ ಹಾಕೋದಕ್ಕೆ ಆಯೋಗ ಸೂಚಿಸಿದೆ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಬಿಜೆಪಿಯವರಿಗೆ ಜೈಲಿಗೆ ಹೋಗೋದಕ್ಕೆ ಯಾಕಿಷ್ಟು ಅವಸರ ಎನ್ನುವ ಮುಖಾಂತರವಾಗಿ ವಾಗ್ದಾಳಿ ಕೂಡ ನಡೆಸಿದ್ದಾರೆ. ಪ್ರಮುಖವಾಗಿ ಸಬ್ ಕಮಿಟಿ ವರದಿ ಬಂದ ಮೇಲೆ ಕ್ರಮ ಆಗಲಿದೆ. ಎಸ್ಐಟಿ ರಚನೆಯನ್ನ ಸಿಎಂ ಗೃಹ ಸಚಿವರು ಮಾಡ್ತಾರೆ, ಒಳ್ಳೆ ಅಧಿಕಾರಿಯನ್ನ ನೇಮಕ ಮಾಡ್ತಾರೆ ಎಸ್ಐಟಿಯಲ್ಲಿ ಅನ್ನುವಂತಹ ವಿಚಾರವನ್ನ ಪ್ರಿಯಾಂಕ್ ಖರ್ಗೆ ಅವರು ಈಗ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಕಡೆ 40% ಕಮಿಷನ್ ವಿಚಾರವಾಗಿ ಇಡೀ ಕಾಂಗ್ರೆಸ್ ಸರ್ಕಾರವೇ ಬಿಜೆಪಿಯ ಆ ಒಂದು ನಾಯಕತ್ವವನ್ನ ಕುಗ್ಗಿಸುವಂತಹ ಕೆಲಸದಲ್ಲೂ ಕೂಡ ಯಶಸ್ವಿಯಾಗಿದ್ರು. ಓರ್ವ ಸಚಿವರ ತಲೆದಂಡ ಕೂಡ ಆಗಿತ್ತು. ಅಮಾಯಕನ ಪ್ರಾಣವನ್ನ ಕಿತ್ಕೊಂಡ್ರು ಅನ್ನುವ ಮುಖಾಂತರವಾಗಿ ವಾಗ್ದಾಳಿಯನ್ನ ನಡೆಸಿದ್ರು. ಇನ್ನೂ ಕೂಡ ಇದೇ ವಿಚಾರವಾಗಿ ವಿಶೇಷವಾದಂತ ಪೇ ಸಿಎಂ ಎನ್ನುವ ಮುಖಾಂತರವಾಗಿ ತಮ್ಮದೇ ಆದ ಕೆಲವೊಂದಿಷ್ಟು ವಿವಿಧ ರೀತಿಯ ಪ್ರತಿಭಟನೆ ಮಾಡುವ ಮುಖಾಂತರವಾಗಿ ವಾಗ್ದಾಳಿನ ನಡೆಸಿದ್ರು. ಈ ವಿಚಾರವಾಗಿ ಒಂದು ಕಮಿಟಿಯನ್ನ ರಚನೆ ಮಾಡಿ ವರದಿಯನ್ನ ಸಲ್ಲಿಕೆ ಮಾಡುವ ವಿಚಾರವಾಗಿ ಕೂಡ ಲೋಕಾಯುಕ್ತಕ್ಕೆ ತಿಳಿಸಲಾಗಿತ್ತು. ಆದ್ರೆ ಲೋಕಾಯುಕ್ತ 40% ಆರೋಪ ನಿರಾಧಾರ ಅಂತ ಕ್ಲೀನ್ ಚಿಟ್ ಅನ್ನ ಕೊಟ್ಟಿರುವಂತಹ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಈಗ ಒಂದು ಕಡೆ ಹರಿಯಾಯ್ದಿದ್ದಾರೆ. 40% ಏನೋ ನಿರಾಧಾರ, ಆದ್ರೆ ಪುನಃ ಆಯೋಗ ಕ್ರಮಕ್ಕೆ ಯಾಕೆ ಸೂಚಿಸಿದೆ? ಯಾಕಂದ್ರೆ ಒಂದು ಕಡೆ ಈ ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಮಾಡಿದಂತ ಹಗರಣದ ವಿಚಾರವಾಗಿ ಇಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. 300 ರೂಪಾಯಿ ಕಿಟ್, ಒಂದು ಪಿಪಿಇ ಕಿಟ್ 300 ರೂಪಾಯಿ ಬೆಲೆ ಬಾಳುತ್ತೆ. ಆದ್ರೆ ಆ 300 ರೂಪಾಯಿ ಬೆಲೆ ಬಾಳುವಂತ ಪಿಪಿಇ ಕಿಟ್ ಅನ್ನ 2000 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದಾರೆ. ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ ಇದೆ? ಇದು 40% ಅಲ್ಲ, 400% ಸರ್ಕಾರ ಒಂದು ಕೇಸಲ್ಲಿ ಎಫ್ಐಆರ್ ಹಾಕೋದಕ್ಕೆ ಆಯೋಗ ಸೂಚಿಸಿದೆ ಅನ್ನುವ ಮುಖಾಂತರ. ಅಂದ್ರೆ BS ಯಡಿಯೂರಪ್ಪನವರು, ಶ್ರೀರಾಮುಲು ಅವರಿಗೆ ಇದರಿಂದ ಕಂಟಕ ಸ್ವಲ್ಪ ಎದುರಾಗಿದೆ. ಇದನ್ನ ಎಲ್ಲ ಒಂದು ಕಡೆ ಬಿಡಿಸ್ಕೊಳ್ಬೇಕು ಈ ಸೂತ್ರದಿಂದ. ಆದ್ರೆ ಬಿಜೆಪಿ ಅವರಿಗೆ ಜೈಲಿಗೆ ಹೋಗೋದಕ್ಕೆ ಯಾಕಿಷ್ಟು ಅವಸರ ಅಂತ ಗೊತ್ತಿಲ್ಲ ಅನ್ನುವ ಮುಖಾಂತರವಾಗಿ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಸಬ್ ಕಮಿಟಿ ವರದಿ ಬಂದ ಮೇಲೆ ಕ್ರಮ ಆಗಲಿದೆ. ಎಸ್ಐಟಿ ತಂಡ, ಮೊದಲೇ ಎಸ್ಐಟಿ ತಂಡ ಅಂದ್ರೆ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಎನ್ನುವ ಮುಖಾಂತರವಾಗಿ. ಯಾಕಂದ್ರೆ ಈ ಎಲ್ಲಾ ತನಿಖಾ ತಂಡಗಳು ಕೂಡ ಸರ್ಕಾರದ ಅಧೀನದಲ್ಲಿ ಬರುವಂತಹ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ನಮಗೆ ಎಸ್ಐಟಿ ಮೇಲೆ ನಂಬಿಕೆ ಇಲ್ಲ ಅನ್ನುವಂಥದ್ದನ್ನ ಪ್ರತಿ ಬಾರಿ ಕೂಡ ವಾಗ್ದಾಳಿನ ನಡೆಸ್ಕೊಂಡು ಬರ್ತಾನೆ ಇವೆ. ಈಗ ಸಬ್ ಕಮಿಟಿ ವರದಿ ಬಂದ ಮೇಲೆ ಕ್ರಮ ಆಗುತ್ತೆ. ಎಸ್ಐಟಿ ರಚನೆಯನ್ನ ಸಿಎಂ ಹಾಗೆ ಗೃಹ ಸಚಿವರು ಮಾಡ್ತಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಕ್ರಮವನ್ನ ಹಾಗೆ ಅದರ ಜೊತೆಗೆ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ತನಿಖೆಯನ್ನು ನಡೆಸುವ ವಿಚಾರವಾಗಿ ಎಸ್ಐಟಿಯಲ್ಲಿ ಓರ್ವ ಉತ್ತಮ ಅಧಿಕಾರಿಯನ್ನ ನೇಮಕ ಮಾಡಿ ಎಲ್ಲ ಒಂದು ಕಡೆ ಇದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ಪಡೆದಿದ್ದಾರೆ. ರಾಜ್ಯದಲ್ಲಿ ಆಪರೇಷನ್ ಕಮಲ ಶುರುವಾಗಿರುವ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕರ ಸಂಪರ್ಕ ಮಾಡಿರುವ ಆರೋಪದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಗುಡುಗಿದ್ದಾರೆ. ರಾಜ್ಯದಲ್ಲಿ ಆಪರೇಷನ್ ಕಮಲ ಶುರುವಾಗಿದೆ ಅನ್ನುವ ವಿಚಾರವಾಗಿ ಕಾಂಗ್ರೆಸ್ ಪಾಳೆಯದಲ್ಲಿ ಕೆಲವೊಂದಿಷ್ಟು ಶಾಸಕರುಗಳು, ಸಚಿವರುಗಳು ವಾಗ್ದಾಳಿಯನ್ನ ನಡೆಸ್ತಾನೆ ಇದ್ದಾರೆ. ಕಾಂಗ್ರೆಸ್ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ. ತಲಾ ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ಕೊಡುವ ವಿಚಾರವಾಗಿ ಆಪರೇಷನ್ ಕಮಲ ಕರ್ನಾಟಕದಲ್ಲಿ ಮೊದಲು ಆರಂಭ ಆಯಿತು, ಇದನ್ನ ಬೇರೆ ರಾಜ್ಯಗಳಿಗೆ ತೆಗೆದುಕೊಂಡು ಹೋದ್ರು ಎನ್ನುವ ಮುಖಾಂತರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ನೋಡಿ ಎಲ್ಲೋ ಒಂದು ಕಡೆ ಬಿಜೆಪಿಗೆ ಈ 40% ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಾಧಾರ ಆಗಿದ್ದು ಒಂದು ಸಮಾಧಾನಕರ. ಆದರೆ ಇನ್ನೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಕೆಲವೊಂದಿಷ್ಟು ಹಗರಣಗಳನ್ನ ಹೊರತಂದು ಮತ್ತಷ್ಟು ಕಟ್ ಹಾಕಬೇಕು ಬಿಜೆಪಿ ನಾಯಕರನ್ನ ಅನ್ನುವಂಥದ್ದು ತುಡಿತ.
ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಈ 40% ಕಮಿಷನ್ ಅನ್ನುವ ವಿಚಾರ, ಅದರ ಜೊತೆಗೆ ಈಗ ಕೋವಿಡ್ ಹಗರಣ ತಳಕ್ ಹಾಕೊಂಡು, ಸೊ ಎಲ್ಲೋ ಈ 40% ಅನ್ನೋದನ್ನ ಬಿಟ್ಟು ಈಗ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರು ತಮ್ಮದೇ ಆದ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಸೊ ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ, ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಬಸವರಾಜ್, ಪ್ರಮುಖವಾಗಿ ನೋಡಿ, ಸದ್ಯದ ಮಟ್ಟಿಗೆ ರಾಜ್ಯದಲ್ಲಿ ಈಗ ಸದ್ಯತೆಗೆ 40% ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ರಿಲೀಫ್ ಆಗಿದ್ದಾರೆ ಬಿಜೆಪಿ ನಾಯಕರು. ಆದ್ರೆ ಕಾಂಗ್ರೆಸ್ ನಾಯಕರು ಎಲ್ಲೋ ಒಂದು ಕಡೆ ಇನ್ನಷ್ಟು ಹಗರಣಗಳ ವಿಚಾರವಾಗಿ ಹೆಚ್ಚಾಗಿ ಫೋಕಸ್ ಮಾಡಿ ಮತ್ತೆ ಬಿಜೆಪಿ ನಾಯಕರನ್ನ ಸಿಕ್ಕಾಕಿಸುವ ಪ್ರಯತ್ನ ನಡೀತಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ಒಂದ್ ಕಡೆ ಏನು ಹಿಂದೆ ಬಿಜೆಪಿ ಸರ್ಕಾರ ಇರುವಂತ ಸಂದರ್ಭದಲ್ಲಿ 40% ಅಂತಕ್ಕಂಥದ್ದನ್ನ ಆರೋಪವನ್ನ ಏನು ಕೆಂಪಣ್ಣ ಅವರು ಮತ್ತೆ ಅಂಬಿಕಾಪತಿ ಅವರು ಮಾಡಿದ್ರು, ಅದನ್ನ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುವಂತ ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿದ್ರು. ಹಾಗಾಗಿ ಆದ್ರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅದನ್ನ ಲೋಕಾಯುಕ್ತರು ಕೂಡ ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಯಾವುದೇ ರೀತಿ ಒಂದು ಅಕ್ರಮ ಯಾವ್ದು 40% ಅಂತಕ್ಕಂಥದ್ದು ಆರೋಪ ಸುಳ್ಳು ಅನ್ನುವಂಥದ್ದನ್ನ ಈಗಾಗಲೇ ಒಂದ್ ಕಡೆ ಲೋಕಾಯುಕ್ತರು ಹೇಳಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇದಕ್ಕೆ ಸಾಕಷ್ಟು ಒಂದ್ ಕಡೆ ಬಿಜೆಪಿ ನಾಯಕರು ಕೂಡ ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಆರ್ ಅಶೋಕ್ ಸೇರಿದಂತೆ ಹಲವು ನಾಯಕರು ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಒಂದ್ ಕಡೆ ವಾಗ್ದಾಳಿಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ಕೂಡ ಮಾತನಾಡಿರ್ತಕ್ಕಂಥದ್ದು, 40% ನಿರಾಧಾರ ಆದ್ರೆ ಕುನ್ನಾ ಆಯೋಗ ಕ್ರಮಕ್ಕೆ ಯಾಕೆ ಸೂಚಿಸಿದೆ ಅನ್ನುವಂಥದ್ದು. ಯಾಕಂತಂದ್ರೆ ಅವರು ಕುನ್ನಾ ಆಯೋಗವನ್ನ ರಚನೆ ಮಾಡಿದ್ರು, ಅವರು ಇದನ್ನ ಒಂದು ಏನು ಒಂದ್ ಕಡೆ ತನಿಖೆಗೆ ಸೂಚಿಸಿದೆ ಅನ್ನುವಂತ ವಿಚಾರವನ್ನು ಕೂಡ ಇವತ್ತು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. 300 ರೂಪಾಯಿ ಕಿಟ್ಗೆ 2000 ರೂಪಾಯಿ ಕೊಟ್ಟು ಖರೀದಿ ಮಾಡಿರ್ತಕ್ಕಂಥದ್ದು ಇದು ಅಕ್ರಮ ಅಲ್ವಾ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅಂದ್ರೆ ಕೋವಿಡ್ ಹಗರಣವನ್ನು ಕೂಡ ಇವತ್ತು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅದು 40% ಸರ್ಕಾರ ಅಲ್ಲ, ಅದು 400% ಸರ್ಕಾರ ಅನ್ನುವಂಥದ್ದನ್ನು ಕೂಡ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಹೇಳಿರ್ತಕ್ಕಂಥದ್ದು. ಒಂದು ಕೇಸ್ನಲ್ಲಿ FIR ಹಾಕಲು ಆಯೋಗ ಸೂಚಿಸಿದೆ, ಬಿಜೆಪಿ ಅವರಿಗೆ ಜೈಲಿಗೆ ಹೋಗಲು ಯಾಕೆಷ್ಟು ಅವಸರ ಅನ್ನುವಂಥದ್ದನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅಂದ್ರೆ 40% ಅಂತಕ್ಕಂಥದ್ದು ನಿರಾಧಾರ ಆದ್ರೆ ಉಳಿದ ಒಂದಿಷ್ಟು ಹಗರಣಗಳೇನಿದ್ದಾವೆ ಆ ಹಗರಣಗಳಲ್ಲಿ ಕೂಡ ಈಗಾಗಲೇ ನಾವು ಏನು ಆಯೋಗನ ರಚನೆ ಮಾಡಿದ್ದೇವೆ. ಅದರಲ್ಲಿ ಒಂದ್ ಕಡೆ ಕೋವಿಡ್ ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 300 ರೂಪಾಯಿ ಕಿಟ್ ಅದು ಬೆಲೆ ಇರುವಂತದ್ದನ್ನ ವಿದೇಶದಿಂದ ಒಂದು 3000 ರೂಪಾಯಿ ಕೊಟ್ಟು ಖರೀದಿ ಮಾಡಿರ್ತಕ್ಕಂಥದ್ದು ಇದು ಅಕ್ರಮ ಅಲ್ವಾ ಅನ್ನುವಂಥದ್ದನ್ನು ಕೂಡ ಇವತ್ತು ಒಂದು ಬಿಜೆಪಿ ನಾಯಕರ ವಾದಕ್ಕೆ ಇವತ್ತು ತಿರುಗೇಟನ್ನ ಕೊಟ್ಟಿರ್ತಕ್ಕಂಥದ್ದು. ರೂಪಾ, ಪ್ರಮುಖವಾಗಿ ಮತ್ತೊಂದು ನೋಡಿ, ಈಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಶಾಸಕರನ್ನ ಆಫರ್ ಕೊಟ್ಟು ಕೊಂಡ್ಕೊಳ್ಳಲಾಗ್ತಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಹೇಳಿಕೆಯನ್ನ ಕಾಂಗ್ರೆಸ್ ಕೆಲವೊಂದಿಷ್ಟು ಸಚಿವರುಗಳು ಶಾಸಕರುಗಳು ಸಮರ್ಥಿಸಿಕೊಂಡಿದ್ರು. ಆದ್ರೆ ಇವತ್ತು ರವಿ ಗಣಿಗ ಅವರು ಹೇಳಿದಂತ ಹೇಳಿಕೆ 50 ಅಲ್ಲ 100 ಕೋಟಿ ಅನ್ನುವಂತಹ ಹೇಳಿಕೆ ಮತ್ತಷ್ಟು ಸ್ಫೋಟವನ್ನ ಉಂಟು ಮಾಡಿರುವಂತದ್ದು. ಸೊ ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಖಂಡಿತ ರೂಪಾ, ಏನು ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಕೂಡ ಒಂದು ಆರೋಪವನ್ನು ಮಾಡಿದ್ರು. 50 ಶಾಸಕರಿಗೆ ಪ್ರತಿಯೊಬ್ಬ ಶಾಸಕರು ಕೂಡ 50 ಕೋಟಿ ರೂಪಾಯಿನ ಆಫರ್ ಕೊಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರವನ್ನ ಒಂದು ಕೆಡುವಂತ ಷಡ್ಯಂತ್ರ ಕೂಡ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಗಂಭೀರವಾಗಿ ಆರೋಪ ಮಾಡಿದ್ರು. ಇದೀಗ ಶಾಸಕರಾಗಿರ್ತಕ್ಕಂಥ ರವಿ ಗಣಿಗ ಅವರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡಿರ್ತಕ್ಕಂಥದ್ದು, ಶಾಸಕರಿಗೆ 50 ಕೋಟಿ ಅಲ್ಲ 100 ಕೋಟಿ ರೂಪಾಯಿ ಕೊಟ್ಟು ಆಮಿಷವನ್ನು ಹೊಡ್ತಾ ಇದ್ದಾರೆ, ಸರ್ಕಾರವನ್ನು ಕೆಡುವಂತ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಆ ಬಗ್ಗೆ ಚಿಕ್ಕಮಗಳೂರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ತಮ್ಮಯ್ಯ ಅವರಾಗಿರ್ಬೋದು, ಮತ್ತೆ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಾಬು ಅವರಾಗಿರ್ಬೋದು, ಇವರಿಗೆ ಆಮಿಷ ಒಡ್ಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಕೂಡ ಇದಾವೆ ಅನ್ನುವಂತ ಮಾತನ್ನು ಕೂಡ ಇವತ್ತು ಹೇಳಿರ್ತಕ್ಕಂಥ. ಇದನ್ನೇ ಸಾಕಷ್ಟು ನಾಯಕರು ಕೂಡ ಒಂದು ಕಾಂಗ್ರೆಸ್ ನಾಯಕರು ಕೂಡ ಪರಮೇಶ್ವರ್ ಆಗಿರ್ಬೋದು, ಮತ್ತೆ ಸಚಿವ ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು ಇದನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಬಿಜೆಪಿ ಅವರು ಏನಾದ್ರೂ ಮಾಡಿ ದುಡ್ಡು ಎಷ್ಟೇ ಆಗ್ಲಿ ಸರ್ಕಾರನ ಕೆಡೋದು ಮಾತ್ರ ಅವರ ಉದ್ದೇಶ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ಪರಮೇಶ್ವರ್ ಹೇಳಿರ್ತಕ್ಕಂಥದ್ದು. ಅದಕ್ಕೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಕೂಡ ಹೇಳಿರ್ತಕ್ಕಂಥದ್ದು, ಒಂದ್ ಕಡೆ ಬಿಜೆಪಿಯ ಸರ್ಕಾರ ಅಂದ್ರೆ ಆಪರೇಷನ್ ಕಮಲ ಅಂತಕ್ಕಂಥದ್ದೇ ತೆಗೆದುಕೊಂಡು ಬಂದಿರೋದೇ ಅದು ಬಿಜೆಪಿ ಅವರು. ಆಪರೇಷನ್ ಅಂತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಸಂಸ್ಕೃತಿ ಇರಲಿಲ್ಲ, ಬಿಜೆಪಿ ಅವರೇ ಹುಟ್ಟು ಹಾಕಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಶಾಸಕರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಆರಂಭದಲ್ಲೇ ಹೇಳ್ತಾ ಇದ್ದೇವೆ. ಹಾಗಾಗಿ ಇದನ್ನ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಆಪರೇಷನ್ ಅನ್ನುವಂಥದ್ದನ್ನ, ಶಾಸಕರನ್ನ ಸೆಳೆಯುವಂಥದ್ದನ್ನ, ದುಡ್ಡು ಕೊಟ್ಟು ಖರೀದಿ ಮಾಡುವಂಥದ್ದನ್ನ ನಮ್ಮ ರಾಜ್ಯ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರ ಏನು ಈಗಾಗಲೇ ಮಹಾರಾಷ್ಟ್ರದಲ್ಲಿ ಉದ್ಯಮಿ ಅದಾನಿ ಕುಳಿತು ಸರ್ಕಾರ ಬೀಳಿಸಿದ್ರು, ಅದೇ ರೀತಿ ಸರ್ಕಾರ ಬೀಳಿಸಿದ ಉದಾಹರಣೆ ಕೂಡ ಬಹಳ ಇದಾವೆ. ಹಾಗಾಗಿ ನಮ್ಮ ಪಕ್ಷದ ಶಾಸಕ ಸ್ನೇಹಿತರು ಕೂಡ ಸಂಪರ್ಕ ಮಾಡಿದರೆ ಅದನ್ನು ನಮ್ಮ ಸ್ನೇಹಿತರು ನಮಗೆ ಹೇಳಿದ್ದಾರೆ, ಆದ್ರೆ ಅದು ಕಾರ್ಯಗತ ಅಲ್ಲ ಅನ್ನುವಂತ ಮಾತನ್ನು ಕೂಡ ಇವತ್ತು ಹೇಳಿರ್ತಕ್ಕಂಥದ್ದು.
ರೂಪ. ಎಸ್, ಇದ್ರ ಜೊತೆಗೆ ಮತ್ತೊಂದು ಕೂಡ ಇನ್ನೊಂದೇನಪ್ಪಾ ಅಂದ್ರೆ ಮುಡಾ ವಿಚಾರವಾಗಿ ಕೂಡ ಸಿದ್ದರಾಮಯ್ಯನವರು ಮತ್ತೆ ಎಲ್ಲಾದ್ರೂ ಬಂಧನವಾಗಬಹುದಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಅನ್ನೋ ರೀತಿಯಲ್ಲಿ. ಯಾಕಂದ್ರೆ ಇಡಿ ಎಂಟರ್ ಆಗಿ ಕೆಲವೊಂದಿಷ್ಟು ಜನರ ವಿಚಾರಣೆ ಕೂಡ ನಡೆಸ್ತಾ ಇದೆ. ಏನು ಮಾಜಿ ಅಧಿಕಾರಿ ಹಾಗೆ ಹಾಲಿ ಸಂಸದರ ವಿಚಾರಣೆಯನ್ನ ನಡೆಸಿ ಕೆಲವೊಂದಿಷ್ಟು ಮಾಹಿತಿಯನ್ನ ವಶಪಡಿಸಿಕೊಳ್ತಿದೆ. ಸೊ ಇನ್ನೂ ಕೂಡ ಸಿದ್ದರಾಮಯ್ಯನವರ ಕುರ್ಚಿ ಗಟ್ಟಿಯಾಗಿಲ್ಲ, ಇನ್ನೂ ಕೂಡ ಅಲ್ಲಾಡ್ತಾನೆ ಇದೆ. ಸೊ ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಇನ್ನಷ್ಟು ಫೋಕಸ್ಡ್ ಆಗಿ ಸಿದ್ದರಾಮಯ್ಯನವರು ಈ ಬಗ್ಗೆ ಟೆನ್ಷನ್ ತೆಗೆದುಕೊಳ್ತಿದ್ದಾರೆ. ಅಂದ್ರೆ ಕಾನೂನಿನ ಕುಣಿಕೆಯಿಂದ ಯಾಕೋ ಸದ್ಯಕ್ಕೆ ಇನ್ನೂ ತಪ್ಪಿಸ್ಕೊಳ್ಳುವ ಚಾನ್ಸಸ್ ಇಲ್ಲ ಈಗ ಅಂತ. ಖಂಡಿತ ರೂಪ, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯರು ಕೂಡ ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅವರ ಆಪ್ತರಿಗೂ ಕೂಡ ಒಂದು ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ, ಅವ್ರನ್ನ ವಿಚಾರಣೆ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಮತ್ತೆ ಹಿಂದೆ ಇರ್ತಕ್ಕಂಥ ಅಧಿಕಾರಿಗಳನ್ನು ಕೂಡ ಏನೋ ಮೂಡ ಕಚೇರಿ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ಮತ್ತೆ ಆ ಒಂದು ಅವಧಿಯಲ್ಲಿ ಅಲ್ಲಿ ಪ್ರೊಸೆಸಿಂಗ್ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನು ಕೂಡ ಕರೆಸಿ ಮಾತನಾಡಿಸ್ತಾ ಇದ್ದಾರೆ. ಮತ್ತೆ ಮೊನ್ನೆ ತಾನೇ ಸಿಎಂ ಸಿದ್ದರಾಮಯ್ಯವರ ಆಪ್ತ ಸಹಾಯಕರಿಗೂ ಕೂಡ ಇಡಿ ವಿಚಾರಣೆ ಕೂಡ ನಡೆಸಿರ್ತಕ್ಕಂಥದ್ದು. ಹಾಗಾಗಿ ಹೀಗೆ ಹಲವು ಅಧಿಕಾರಿಗಳನ್ನು ಕೂಡ ವಿಚಾರಣೆ ನಡೆಸ್ತಕ್ಕಂಥ ಇಡಿ ಅಧಿಕಾರಿಗಳು, ಒಂದ್ ಕಡೆ ಲೋಕಾಯುಕ್ತದವರು ಕೂಡ ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯವರಿಗೂ ಕೂಡ ಅವರ ಒಂದು ಸಿಎಂ ಸ್ಥಾನಕ್ಕಾಗಿ ಎಲ್ಲೋ ಒಂದ್ ಕಡೆ ಒಂದು ಕಂಟಕ ಎದುರಾಗಬಹುದು ಅನ್ನುವಂಥದ್ದು ರೀತಿಯಲ್ಲೂ ಕೂಡ ಅವರು ಹಲವು ಕಾರ್ಯಕ್ರಮಗಳಲ್ಲಿ ಕೂಡ ನನ್ನನ್ನ ಮುಟ್ಟಿದ್ರೆ ರಾಜ್ಯ ಜನತೆ ಸುಮ್ಮನಿರಲ್ಲ ಅನ್ನುವಂಥ ಮಾತನ್ನು ಕೂಡ, ಆಕ್ರೋಶದ ಮಾತುಗಳನ್ನು ಕೂಡ ಹೇಳಿದ್ರು. ಹಾಗೆ ಸಿಎಂ ಸಿದ್ದರಾಮಯ್ಯವ್ರಿಗೂ ಕೂಡ ಕೆಲವಷ್ಟು ಆತಂಕ ಕೂಡ ಇರ್ತಕ್ಕಂಥದ್ದು. ಇದರ ಜೊತೆಗೆ ಈಗ ಶಾಸಕರನ್ನು ಕೂಡ ಒಂದು ಸೆಳೆಯುವಂತ ಪ್ರಯತ್ನ ಆಗ್ತಾ ಇದೆ, ಸರ್ಕಾರನ ಕೆಡುವಂತ ಪ್ರಯತ್ನ ಆಗ್ತಾ ಇದೆ ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯವ್ರು ಕೂಡ ದೊಡ್ಡ ಮಟ್ಟದಲ್ಲಿ ಟೆನ್ಷನ್ ಶುರು ಆಗಿದೆ ಅಂತಾನು ಹೇಳ್ಬೋದು. ರೂಪ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್ ಹೂಗಾರ್. ಎಷ್ಟು ಪ್ರಮುಖವಾಗಿ ನೋಡಿ, ಸದ್ಯಕ್ಕೆ ಒಂದು ಕಡೆ ಒಂದು ಮುಡಾ ಕೇಸ್ ವಿಚಾರವಾಗಿ ಸಿದ್ದರಾಮಯ್ಯನವರಿಗೆ ತಲೆನೋವು, ಇನ್ನೊಂದು ಸರ್ಕಾರವನ್ನ ಕೆಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಕೆಲವೊಂದಿಷ್ಟು ಶಾಸಕರನ್ನ ಹಣದ ಆಮಿಷ ತೋರಿಸುವ ಮುಖಾಂತರವಾಗಿ ಆಪರೇಷನ್ಗೆ ಮುಂದಾಗ್ತಿದ್ದಾರೆ ಅಂತ. ಅದಾದ ನಂತರವಾಗಿ ಈಗ 40% ಕಮಿಷನ್ ವಿಚಾರವಾಗಿ ಬಿಜೆಪಿ ನಾಯಕರು ತಮ್ಮದು ತಪ್ಪಿಲ್ಲ ಅಂದ್ರೂ ಕೂಡ ಎಲ್ಲೋ ಒಂದು ಕಡೆ ಗುತ್ತಿಗೆದಾರರನ್ನ ತಮ್ಮ ಪರವಾಗಿ ಸೆಳೆದುಕೊಂಡು ನಮ್ಮ ಮೇಲೆ ಬೇಕು ಅಂತಲೇ ಆರೋಪ ಮಾಡಿದ್ರು ಅನ್ನುವ ವಿಚಾರವಾಗಿ ಒಟ್ಟಾರೆಯಾಗಿ ರಾಜ್ಯ ರಾಜಕೀಯದಲ್ಲಿ ಈಗ ಒಂದಲ್ಲ ಎರಡಲ್ಲ, ಒಂದು ಬಿಜೆಪಿಗೆ ಕೆಲವೊಂದಿಷ್ಟು ವಿಚಾರಗಳು ಆಯ್ಕೆ ಆದ್ರೆ, ಆಹಾರವಾದ್ರೆ, ಸೊ ಇನ್ನು ಕೆಲವೊಂದಿಷ್ಟು ಕಾಂಗ್ರೆಸ್ಗೆ ಆಹಾರವಾಗಿ ಸಿಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ರಾಜ್ಯ ಆಡಳಿತ ಪಕ್ಷ ಹಾಗೆ ವಿಪಕ್ಷಗಳ ನಡುವೆ ಹಗ್ಗ ಜಗ್ಗಾಟ ಇನ್ನೂ ಕೂಡ ಅದೇ ರೀತಿಯಾಗಿ ಮುಂದುವರಿತಾ ಇದೆ.